ನನ್ ಕೈ ಕೆಲಸ ಮಾಡ್ತಾನೆ ಇರ್ಬೇಕು. ಸೊ ಇದೇನು ಫಿರ್ನಿನ ಸಿಮ್ಮಲ್ ಮಾಡ್ಬೇಕಾ ಅಥವಾ ನಾವೇನಾದ್ರು ಸಿಮ್ಮಲ್ಲಿ ಇರ್ಬೇಕು ಆಕ್ಚುಲಿ. ಇದು ಬೇಗಕ್ಕೆ ಆಗುವಂತದ್ದಲ್ಲ ಅಲ್ಲ. ಅಂಡ್ ಇದ್ರದ್ದು ಒಂದು ಏನಂದ್ರೆ ಇದು ಆಕ್ಚುಲಿ ತಣ್ಣಗ್ ಮಾಡಿ ತಿಂದ್ರೆ ಅದ್ರ ಜಾಸ್ತಿ ರುಚಿ ಜಾಸ್ತಿ. ಹೌದು, ತುಂಬಾ ಚೆನ್ನಾಗಿರತ್ತೆ. ಇದು ಕೂಲ್ ಆದ್ಮೇಲೆ ಫ್ರಿಜ್ ಅಲ್ಲಿ ಇಟ್ಟು ದೆನ್ ಓನ್ಲಿ ಅದನ್ನ ನೀವು ತಿನ್ಬೇಕು, ಆಗ್ಲೇ ಅದ್ರ ಟೇಸ್ಟ್. ಫಿರ್ನಿ ಮಾಡೋದು ಬಹಳ ಸುಲಭ, ಬೇಕಾಗಿರೋದೇ ಒಂದು 5 ಇಂಗ್ರೀಡಿಯೆಂಟ್. ಪ್ರೊಸೀಜರ್ ಇಸ್ ವೆರಿ ಸಿಂಪಲ್. ಆದರೆ ಫಿರ್ನಿ ಸ್ವಲ್ಪ ಗಟ್ಟಿ ಆಗಕ್ಕೆ ಅದ್ರ ಟೈಮೇ ತಗೊಳುತ್ತೆ. ಸೊ ನೀವು ಸ್ಟವ್ ಮುಂದೆ ಇಡೀ ದಿನ ನಿಂತಿರ್ಬೇಕು, ಹಿಂಗೆ ಕೈ ಕೆಲಸ ಕೊಡ್ತಾ. ಇಡೀ ದಿನ ಅಂತ ಹೇಳ, ಇಡೀ ದಿನ ಅಲ್ಲ, ಒಂದು 20 ನಿಮಿಷ ಅಟ್ಲೀಸ್ಟ್ 15 to 40 minutes ನಮ್ ಟೈಮ್ ಅದಕ್ಕೆ ಕೊಡಬೇಕು. ಓಕೆ, ಆಗ್ಲೇ ಅದ್ರ ಸ್ವಾದ ಬರೋದು. 40 ನಿಮಿಷ ಹಂಗೆ. ಸೊ ಶ್ರದ್ಧಾ, ಒಂದ್ ಜಾಗದಿಂದ ಇನ್ನೊಂದ್ ಜಾಗ, ಆ ಜಾಗದಿಂದ 3ನೇ ಜಾಗ ಅಂತ ನಿಮ್ ಡ್ಯಾಡಿ ಆರ್ಮಿಲಿದ್ರು, ಸೊ ಟ್ರಾನ್ಸ್ಫರ್ ಆಗ್ತಾನೇ ಇದ್ರು ಅಲ್ವಾ? ಇನ್ ಒನ್ ವೇ ಮಜಾ, ಬೇರೆ ಬೇರೆ ಊರ್ಗಳಿಗೆ ಹೋಗೋದು, ಬೇರೆ ಬೇರೆ ಜನಗಳನ್ನ ನೋಡೋದು, ದಟ್ ಇಸ್ ಫನ್. ಆದ್ರೆ ಸ್ಕೂಲ್ ಚೇಂಜ್ ಮಾಡಿದಾಗ ಫ್ರೆಂಡ್ಸ್ ನೆಲ್ಲ ಬಿಟ್ಟು ಹೋಗೋದು, ದಟ್ ಇಸ್ ರಿಯಲಿ ಪೇನ್ಫುಲ್ ಅಲ್ಲ? ಹೌದು. ಬಟ್ ಆಕ್ಚುಲಿ ಸಣ್ಣ ವಯಸ್ಸಿಂದಾನೇ ನಾನು ಮತ್ತೆ ನನ್ನ ಸಿಸ್ಟರ್ ಒಂಥರ ಮೆಂಟಲಿ ವಿ ವರ್ ಟ್ಯೂನ್ಡ್, ಪ್ರಿಪೇರ್ಡ್. ನಾವು ಎರಡ್ ವರ್ಷಕ್ಕೂ ಬೇರೆ ಜಾಗ ಹೋಗ್ಬೇಕು, ಹೊಸ ಫ್ರೆಂಡ್ಸ್ ಬರ್ತಾರೆ. ಸೊ ನಮ್ಗೆ ಅಷ್ಟು ಬೇಜಾರ್ ಆಗ್ತಿತ್ತು, ಬಟ್ ವಿ ಹ್ಯಾಡ್ ಮೋರ್ ಅಡ್ವೆಂಚರ್. ಇಲ್ಲ, ಹೊಸ ಜಾಗ ಹೋಗ್ತೀವಿ, ಹೊಸ ಮನೆ, ಹೊಸ ಫ್ರೆಂಡ್ಸು, ಹೊಸ ನೇಬರ್ಸ್ ಎಲ್ಲ. ಸೊ ಅದನ್ನ ಯೋಚಿ ವಿ ಟುಕ್ ದ ಪಾಸಿಟಿವ್ ಔಟ್ ಆಫ್ ಅ ಸಿಚುವೇಶನ್ ಲೈಕ್ ದಟ್. ಸೊ ಈಗ್ಲೂ ನನ್ಗೆ ಒಂದ್ ಜಾಗದಲ್ಲಿ ಇರಕ್ಕೆ ಒಂಥರ ಐ ಫೀಲ್ ಲೈಕ್ ಕ್ಲಾಸ್ಟ್, ಅಂದ್ರೆ ಏನಂತಾರೆ, ಸ್ಟ್ಯಾಗ್ನೇಷನ್ ಅಂತಾರಲ್ಲ. ಆಕ್ಚುಲಿ 1.5 ವರ್ಷ ಮುಗಿತಾ ಬರ್ತಿದ್ದ ಹಾಗೆ ನಾವೆಲ್ಲ ಯೋಚಿಸ್ತಿದ್ವಿ, ಈಗ ಅಪ್ಪಂದ್ ಎಲ್ ಬರುತ್ತೆ ಪೋಸ್ಟಿಂಗ್, ಯಾವ ಜಾಗಕ್ಕೆ ಹೋಗ್ತೀವಿ. ತುಂಬಾ ಈಗರ್ಲಿ ವೇಟ್ ಮಾಡ್ತಾ ಇರ್ತಿದ್ವಿ, ಯಾವಾಗ ಪೋಸ್ಟಿಂಗ್ ಬರುತ್ತೆ, ಅಪ್ಪಂದು ಎಲ್ಲಿ ಹೋಗ್ಬೇಕು. ಅಂಡ್ ಒಂಥರ ರೊಟೀನ್ ಇದಾಗ್ಬಿಟ್ಟಿತ್ತು. ಪ್ರತಿ ವರ್ಷ 2 ವರ್ಷಕ್ಕೂ ಹೀಗೆ ಪೂರಾ ಮನೆ ಪ್ಯಾಕ್ ಮಾಡಿ ಟ್ರಕ್ ಅಲ್ಲಿ ಹೋಗೋದು. ಅಂದ್ರೆ ನೀವೇ ಯೋಚಿಸ್ಕೊಳ್ಳಿ ಎಷ್ಟು ಕೆಲಸ. 3 ತಿಂಗಳು ಮೊದ್ಲಿಂದಾನೇ ಎಲ್ಲ ಪ್ರಿಪರೇಷನ್ ಶುರುವಾಗ್ಬಿಡೋದು. ಯಾವ ಜಾಗಗಳಲ್ಲಿದ್ರಿ? ಜಸ್ಟ್ ಟೆಲ್ ಮಿ ಅ ಕಪಲ್ ಆಫ್ ಪ್ಲೇಸಸ್. ಶುರು ಆಗಿದ್ದು ನಂದು ಡೆಲ್ಲಿಯಿಂದ. ದೆನ್ ಡೆಲ್ಲಿ ಆದ್ಮೇಲೆ ಅರುಣಾಚಲ್ ಪ್ರದೇಶ್ ಹೋದ್ವಿ. ಅಲ್ಲಂತೂ ದಟ್ ವಾಸ್ ರಿಯಲಿ ಗುಡ್. ಒಂದ್ಸಲ ಅರುಣಾಚಲ್ ಪ್ರದೇಶಲ್ಲಿ ತುಂಬಾ ಮಳೆ ಬಂದು ರೋಡೇ ಕೊಚ್ಚೋಗಿತ್ತು. ಮೌಂಟೇನಸ್ ಇದಲ್ಲ ಜಾಗ, ಬೆಟ್ಟ ಗುಡ್ಡಗಳು, ಟೆರೇನು. ಸೊ ಎಷ್ಟು ಹೆಲಿಕಾಪ್ಟರ್ ಇಂದ ಲಿಫ್ಟ್ ಮಾಡಿ ಫ್ಯಾಮಿಲೀಸ್ ನ ಕಳ್ಸಿದ್ರು. ಅದು ಫೀಲ್ಡ್ ಏರಿಯಾ, ಫ್ಯಾಮಿಲೀಸ್ ಅಲ್ಲಿ ಇರೋ ಹಾಗಿಲ್ಲ. ಜಸ್ಟ್ ಫಾರ್ 2 ತಿಂಗಳು 3 ತಿಂಗಳು ಆ ತರ ಅಷ್ಟೇ, ಟೆಂಪ್ರರಿ. ದಿ ಅಡ್ವಾಂಟೇಜ್ ಇಸ್ ಪ್ರತಿ 1.5 ವರ್ಷ ಇವ್ರು ಹನಿಮೂನ್ ಮಾಡ್ಕೊಳ್ತಾ ಇದ್ರಪ್ಪ. ಹೌದು. ಓಕೆ, ಆಮೇಲೆ ಅರುಣಾಚಲ್ ಪ್ರದೇಶ್, ಆಮೇಲೆ ಉಧಂಪುರ್ ಬಂದ್ವಿ. ಉಧಂಪುರ್ ಕಾಶ್ಮೀರ್. ಅಲ್ಲಿಂದ 2 ವರ್ಷ ಆದ್ಮೇಲೆ ಸೂರತ್ಗಢ್, ರಾಜಸ್ಥಾನ್. ರಾಜಸ್ಥಾನ್ ಆದ್ಮೇಲೆ ನಾವು ಬಂದ್ವಿ ಭೋಪಾಲ್, ಮಧ್ಯಪ್ರದೇಶ್. ನೈಸ್, ಎಲ್ಲ ಒಳ್ಳೊಳ್ಳೆ ಜಾಗಗಳು. ಸಣ್ಣ ಊರುಗಳು. ಭೋಪಾಲ್ ಅಟ್ಲೀಸ್ಟ್ ಓಕೆ, ಕ್ಯಾಪಿಟಲ್ ಸಿಟಿ, ಪರವಾಗಿಲ್ಲ. ಸೂರತ್ಗಢ್ ಅದೆಲ್ಲ ಅಷ್ಟು ತುಂಬಾ ಜನ ಗೊತ್ತೇ ಇಲ್ಲ ಅಂತ ಜಾಗ ಇಲ್ಲ. ಆದ್ರೆ ಅಷ್ಟೇ ನಮ್ ಯೂನಿಟ್, ನಮ್ ಆರ್ಮಿ ಆಫೀಸರ್ಸ್ ಫ್ಯಾಮಿಲೀಸ್ ತುಂಬಾ ಕ್ಲೋಸ್ ಕ್ಲೋಸ್. ಇಟ್ಸ್ ಲೈಕ್ ಮನೆ ಪರಿವಾರ ತರಾನೇ, ಒಂದ್ ಪರಿವಾರದವ್ರ ತರ. ಸೊ ಸಿಒ ಅಂತ, ಕಮಾಂಡಿಂಗ್ ಆಫೀಸರ್ ಅಂತ, 2IC ಅಂತ, ಎಲ್ಲಾರು ಫ್ಯಾಮಿಲಿ. ಅವರೆಲ್ಲ ಎಕ್ಸರ್ಸೈಸ್ ಹೋದಾಗ, ದೂರ ಹೋದಾಗ ನಾವುಗಳು ದಿನ ಒಬ್ರನ್ನೊಬ್ರು ಮೀಟ್ ಮಾಡೋದು, ಅವ್ರಗಳಿಗೆ ಏನ್ ಕಷ್ಟ ಇದೆ ಕೇಳ್ಕೊಳ್ಳೋದು. ನಾವು ಅದೊಂದೇ ಆಫೀಸರ್ಸ್ ಅಷ್ಟೇ ಅಲ್ಲ, ORs ಅಂತ ಹೇಳ್ತೀವಿ, ಅದರ್ ಜವಾನ್ಸ್, ಬ್ಯಾಕ್ ಬೋನ್ ಸೋಲ್ಜರ್ಸ್ ಇರ್ತಾರಲ್ಲ, ಬ್ಯಾಕ್ ಬೋನ್. ಅವ್ರ ಫ್ಯಾಮಿಲೀಸ್ನೆಲ್ಲ ವೆಲ್ಫೇರ್ ಅಂತ ಮಾಡಿ, ಅವ್ರ ಕಷ್ಟಗಳೇನಿದೆ, ಏನ್ ಪ್ರಾಬ್ಲಮ್ ಅದೆಲ್ಲ ಸಾಲ್ವ್ ಮಾಡೋದು. ಆ ತರ ಒಂಥರ ಯೂನಿಟಿ ಬಂದ್ಬಿಡತ್ತೆ ಆರ್ಮಿನಲ್ಲಿ. ತುಂಬಾ ನಾವು ಈ ಸ್ಟೇಟು ಆ ಸ್ಟೇಟು ಅದೆಲ್ಲ ಬಿಟ್ಬಿಡ್ತೀವಿ, ಎಲ್ಲ ನಾವು ಒಂದ್ ಮನೆಯವರು. ಆತರ ಐ ಫೀಲ್ ಒಂಥರ ಎಲ್ಲಾರ್ಗು ಒಂದ್ ಪೋಸ್ಟಿಂಗ್ ಇರ್ಬೇಕು ಆರ್ಮಿನಲ್ಲಿ ಅಂತ. ಇಟ್ ಮೇಕ್ಸ್ ಯು ಸ್ಟ್ರಾಂಗ್ ಅನ್ನೋ. ಹೌದು, ಸತ್ಯ. ಪಂಜಾಬ್ ಆ ಕಡೆ ಎಲ್ಲ ನೋಡಿದ್ರೆ ಪ್ರತಿಯೊಂದು ಮನೆಯಿಂದಾನು ಯು ವಿಲ್ ಫೈಂಡ್ ಸಂಬಡಿ ಹೂ ಇಸ್ ಫೈಟಿಂಗ್ ಇನ್ ದಿ ಆರ್ಮಿ. ಐಡ್ ಬೀನ್ ಟು ಪೆಟ್ರಪೋಲ್ ಬೆನಪೋಲ್ ಬಾರ್ಡರ್ ಈ ಇಂಡಿಪೆಂಡೆನ್ಸ್ ಡೇ. ಸೊ ಹ್ಯಾಟ್ಸ್ ಆಫ್ ಟು ಆಲ್ ದ ಸೋಲ್ಜರ್ಸ್. ಯಾರು ನಿಮ್ಮ ಪ್ರಾಣನ ಪಣ ಇಟ್ಟು ನಮ್ ಪ್ರಾಣನ ಕಾಪಾಡ್ತಾ ಇದೀರೋ, ಥ್ಯಾಂಕ್ ಯು ಸೋ ಮಚ್ ಅಂತ ಎಲ್ಲರ ಬಿಹಾಫ್ ಇಂದ ಹೇಳ್ಬಿಡ್ತಾ ಇದೀನಿ. ಬಟ್ ಆರ್ಮಿ ಲೈಫ್ ನ ಲೀಡ್ ಮಾಡೋದು ಇಸ್ ನಾಟ್ ಈಸಿ. ನಾವೇನ್ ಅನ್ಕೊಳ್ತೀವಿ, ಬರೀ ಪಾರ್ಟೀಸ್ ಮೇಲ್ ಪಾರ್ಟೀಸ್, ಡ್ರಿಂಕ್ಸ್ ಮೇಲ್ ಡ್ರಿಂಕ್ಸ್, ಎಂತ ಜೀವನ ಅಂತ. ಶ್ರದ್ಧಾನ್ ಕೇಳೋಣ ಒಂದು ಪ್ರಶ್ನೆ, ನಿಮ್ಗೆ ತಲೆ ಗಿರ್ರನತ್ತೆ. ಒಂದ್ ಇಡೀ ತಿಂಗಳು ಆರ್ಮಿ ಕ್ಯಾಂಪ್ ಅಲ್ಲಿ ಪವರ್ ಇರ್ಲಿಲ್ಲ. ಸೊ ಧಾರ್ಚುಲಾ ಬಾರ್ಡರಿಂಗು, ನೇಪಾಲ್ ಬಾರ್ಡರ್ ಅದು. ಸೊ ಅಲ್ಲಿ ತುಂಬಾ ಜೋರ್ ಮಳೆ ಬಂದಿತ್ತು, ಗಿಡಗಳೆಲ್ಲ ಬಿದ್ದು ಲೈನ್ ಎಲ್ಲ ತುಂಬಾ ಹೋಗ್ಬಿಟ್ಟಿತ್ತು. 1 ತಿಂಗಳು ತಗೊಳ್ತು
ಆಗಕ್ಕೆ. ರೆಸ್ಟೋರ್ ಆಗಕ್ಕೆ ಕರೆಕ್ಟ್. ಸೊ ಒಂದ್ ಇಡೀ ತಿಂಗಳು ಅಡ್ಗೆ ಮನೆಯಲ್ಲಿ ಮಿಕ್ಸಿ ಗಿರ್ ಅನ್ಸಿಲ್ಲ ನೀವು? ಇಲ್ಲ ಅನ್ನಿಸ್ಲಿಲ್ಲ. ಕಲ್ಲಿತ್ತು ನನ್ನ ಹತ್ರ, ರುಬ್ಬೋ ಕಲ್ಲು. ಯು ವೋಂಟ್ ಬಿಲೀವ್. ಹೌ ಓಲ್ಡ್ ವರ್ ಯು ಶ್ರದ್ಧಾ ಅವಾಗ? 6 years old. ಒಂದು 6 ವರ್ಷದ ಮಗು ಹೆಂಗಮ್ಮ ಕಾಲ ಕಳೀತು ಪವರ್ ಇಲ್ದೆ? I think ಅಮ್ಮಂಗೆ ಅದ್ರದ್ದು ಇಂಪ್ಯಾಕ್ಟ್ ವಾಸ್ ಮೋಸ್ಟ್ ಆನ್ ಅಮ್ಮ ಅಂಡ್ ಆಲ್ ದ ಮದರ್ಸ್, ಬಿಕಾಸ್ ಕುಕಿಂಗ್ ಲೈಟ್ ಇಲ್ದೆ ಮಕ್ಕಳನ್ನ ಸ್ನಾನ ಮಾಡಿಸೋದು, ಎಲ್ಲ ರೆಡಿ ಮಾಡಿಸೋದು, ಹೋಮ್ ವರ್ಕ್ ಮಾಡಿಸೋದು, ಅಂಡ್ ಡಿನ್ನರ್ ಅಂಡ್ ಬಿಸಿ ನೀರು, ಗೀಸರ್ ಇರಲಿಲ್ಲ, ಕೆರೋಸಿನ್ ಸ್ಟವ್ ಯೂಸ್ ಮಾಡಿ ಲ್ಯಾಂಪ್ ಅಲ್ಲೇ ಅದ್ರಲ್ಲೇ ಎಲ್ಲ ಸಂಜೆ ಆದ್ಮೇಲೆ ಇದಾಗ್ತಿತ್ತು. ಕೆರೋಸಿನ್ ಸ್ಟವ್ ಅಲ್ಲಿ ಬಿಸಿನೀರ್ ಮಾಡಿ ಸೊ ಹಾಗೆ ಮಾಡ್ತಿದ್ವಿ. ಲಕ್ಕಿಲಿ ಯೂನಿಟ್ ಅಂತ ಹೇಳ್ತೀವಲ್ಲ, ವೇರ್ ಆಫೀಸರ್ಸ್ ಅಲ್ಲಿ ಇವರೆಲ್ಲ ವಾಷರ್ಮನ್ ಧೋಬಿ ಎಲ್ಲ ಇದ್ರು. ಸೊ ಅವರು ಕೆಂಡ ಎಲ್ಲ ಕೋಲೆಲ್ಲ ಹಾಕಿ ಐರನ್ ಮಾಡೋದು, ಅದೊಂದು ಅಡ್ವಾಂಟೇಜ್ ಇತ್ತು. ಸೊ ತುಂಬಾ ಕಷ್ಟ. ನನ್ಗೆ ಇನ್ನೂ ಜ್ಞಾಪಕ ಇದೆ. ಐ ರಿಮೆಂಬರ್ ಬೇಗ ಮಲಗ್ತಿದ್ವಿ, ಅದೆಲ್ಲ ಟೈಮ್ ಪಾಸ್ ಆಗೋದು ಅಂತ ಕೇಳಿದ್ರಲ್ಲ ಶ್ರುತಿ, ಎಲ್ಲಾ ಮಕ್ಳು ಎಲ್ರು ಇದೇ ಏಜು, ಏನು 1-2 ವರ್ಷ ದೊಡ್ಡವರು ಆತರ. ಸೊ ಎಲ್ಲಾ ಒಬ್ರು ಮನೇಲಿ, ಇವತ್ ನಮ್ಮ ಮನೇಲಿದ್ರೆ ಎಲ್ಲಾ ಮಕ್ಳು ಇನ್ನೊಂದಿನ ಇನ್ನೊಬ್ರು ಮನೇಲಿ ಆತರ. ತುಂಬಾ ಆ ದಿನಗಳನ್ನ ಪುನಃ ನೆನ್ಸ್ಕೋಬೇಕು ಅನ್ಸತ್ತೆ. ರಿಯಲಿ ತುಂಬಾ ಚೆನ್ನಾಗಿರತ್ತೆ ಆರ್ಮಿ ಲೈಫ್. ಆತರ ಕಷ್ಟಗಳು ಇರತ್ತೆ, ಆತರ ಒನ್ನೆಸ್ ಅಂತ ಒಬ್ರು ಯೂನಿಟಿನೂ ಬಂದ್ಬಿಡುತ್ತೆ. ಇಲ್ಲಿ 30 ಸೆಕೆಂಡ್ ಕರೆಂಟ್ ಹೋದ್ರೆ ಫೋನ್ ಮಾಡ್ರೆ ಬೆಸ್ಕಾಂ ಅವ್ರಿಗೆ ಅಂತ ಬರ್ಕೊಳ್ತಾ ಇರ್ತೀವಿ. 30 ದಿನಗಳು ವಿದೌಟ್ ಪವರ್. ಸೊ ಫೈನಲಿ ಕರೆಂಟ್ ಬಂದಿದ್ದ ದಿನ ಫುಲ್ ಈ ತರ ಡಂಕಣಕ ಸ್ಟೆಪ್ಸ್ ಹಾಕಿದ್ರ? ಓಹೋ, ಐ ರಿಮೆಂಬರ್. ಸಂಜೆ ನಾವು ಎಲ್ಲರೂ ಫ್ರೆಂಡ್ಸ್ ಆಟ ಆಡ್ತಿದ್ವಿ. ಸಡನ್ಲಿ ಯಾರೋ ಒಂದು, ನೋಡು ಲೈಟ್ ಆನ್ ಆಗಿದೆ, ಸ್ಲೋ ಮೋಷನ್ ಲೈಟ್ ಆನ್ ಆಗಿದೆ. ಎವ್ರಿಬಡಿ, ಯಾರ ಫ್ರೆಂಡ್ ಯಾರು ಏನು ಗೊತ್ತಿಲ್ಲ, ಓಡಿ ವಾಪಸ್ ಮನೆಗೆ ಹೋಗಿ ಟಿವಿ ಆನ್ ಮಾಡಿ ಕಾರ್ಟೂನ್ ಅಂತ ನೋಡಿದ್ವಿ. ಓ ಮೈ ಗಾಡ್, ಎಷ್ಟು ಯು ಆರ್ ಕ್ರೇವಿಂಗ್ ಟು ವಾಚ್ ಟಿವಿ. 1 ತಿಂಗಳು ವಿದೌಟ್ ಟಿವಿ ತುಂಬಾ ಕಷ್ಟ ಮಕ್ಕಳಿಗೆ. ಸೊ ಡಿಸೈಡ್ ಮಾಡಿದ್ರು ಟಿವಿ ನೋಡಕ್ ಆಗ್ಲಿಲ್ಲ ಅಂದ್ರೆ ಏನಂತೆ, ಟಿವಿ ಒಳಗೆ ಬಂದ್ಬಿಡ್ತೀನಿ ಅಲ್ವಾ ಶ್ರದ್ಧಾ? ನೋಡಿ ಈಗ ಗಟ್ಟಿ ಆಗ್ತಾ ಇದೆ. ಹೌದು, ಇವಾಗ ಮತ್ತೆ ಇದು ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ವಾಪಸ್ ಬರ್ತಾ ಇದೆ. ಈ ಇಡ್ಲಿ ಅನ್ನೋ ಪದ ಬಹಳ ಇಂಟ್ರೆಸ್ಟಿಂಗ್ ಪದ. ಶ್ರದ್ಧಾನ ಮನೆಯಲ್ಲಿ ಇಡ್ಲಿ ಅಂತ ಕರಿತಿದ್ರಂತೆ. ಯಾವ ಆಂಗಲ್ ಇಂದನೂ ಇಡ್ಲಿ ತರ ಇಲ್ಲ ಅಲ್ವಾ ಈಗ? ಬಟ್ ಅವಳು ಚೈಲ್ಡ್ಹುಡ್ ಫೋಟೋ ನೋಡ್ಬೇಕು ನೀವು. ಓಕೆ, ತುಂಬಾ ಹೆಲ್ದಿ ಇದ್ಲು ಅಂಡ್ ವೆರಿ ಚಬಿ ಚೀಕ್. ಓಕೆ, ಅಲ್ಲಿ ಆರ್ಮಿನಲ್ಲಿ ಬೆಳಿಗ್ಗೆ ಇದು ಗೇಮ್ಸ್ ಇರುತ್ತೆ, ಸ್ಪೋರ್ಟ್ಸ್ ಹೋಗ್ಲೇಬೇಕು. ಅಂಡ್ ಸಂಜೆ ರೂಲ್ ಅದು ಹೋಗ್ಲೇಬೇಕು ಟು ಕೀಪ್ ಯುವರ್ ಸೆಲ್ಫ್ ಫಿಟ್ ಅಲ್ಲ. ಅಂಡ್ ಜವಾನ್ಸ್ಗೂ ಮೋಟಿವೇಟ್ ಮಾಡ್ಬೇಕಲ್ಲ, ನಾನ್ ಬರ್ತಿದೀನಿ ನೀವು ಬರ್ಬೇಕು, ಆತರ ಫಿಸಿಕಲ್ ಎಕ್ಸರ್ಸೈಸ್ ಪರಿಶ್ರಮ ಬೇಕಲ್ಲ. ಸೊ ಹೋಗಿ ಬಂದ್ರು, ಎಲ್ಲ ರೆಡಿಯಾಗಿ ಆಫೀಸ್ಗೆ ಹೋಗ್ಬೇಕಿತ್ತು. ತಿಂಡಿ ಏನು ಅಂತ ಕೇಳಿದ್ರು. ಸೊ ನನ್ ದೊಡ್ಡ ಮಗಳು ಬಂದ್ಬಿಟ್ಟು ಇವಳನ್ನ ಚೀಕ್ನ ಈಗ ತೋರಿಸ್ಬಿಟ್ಟು ಇಡ್ಲಿ ಅಂದ್ಲು. ಆಗಿಂದ ಶಿ ವಾಸ್ ವೆರಿ ಚಬಿ ತುಂಬಾ ಕ್ಯೂಟ್ ಆಗಿದ್ಲು, ಚಬಿ ಆಗಿದ್ಲು. ಸೊ ಅದನ್ನ ನೋಡ್ಬಿಟ್ಟು ಅವಾಗಿಂದ ನಮ್ಮ ಮನೆಯವರು ಇವಳಿಗೆ ತುಂಬಾ ಹೆಸರುಗಳು ಈ ತರನೇ, ಇಡ್ಲಿ, 108 ಕೋಳಿ, ಆತರ ಏನು ಬೆಕ್ಕು, ಚುಂಗ. ಅಮ್ಮ ಇದೆಲ್ಲ ಸೀಕ್ರೆಟ್ಸ್ ಟಿವಿನಲ್ಲಿ ಹೇಳ್ಬಾರ್ದು. ನೆಕ್ಸ್ಟ್ ಟೈಮ್ ಕೋಳಿ ಯಾಕಂತಾರೆ ಅಂದ್ರೆ ಹೆಕ್ತಾ ಇದ್ಲು ಹೀಗೆ ತಿನ್ನೋದು ತರ. ದೊಡ್ಡೋಳಾಗ್ತಾ ಆಗ್ತಾ ಒಂದು ಕ್ಲಾಸ್ 1-2 ಹೋದಾಗ ಸುಮ್ನೆ ಹೆಕ್ತಾ ಕೂತಿರೋಳು. ಸೊ ಅದಕ್ಕೆ ಕೋಳಿ ಇಡ್ಲಿಗೆ ಕಂಪ್ಲೀಟ್ ಆಪೋಸಿಟ್ ಆಗ್ತಾ ಇದ್ಲು ಆಮೇಲೆ. ಓಕೆ, ಈಗೀಗ ಹೆಲ್ತ್ ಕಾನ್ಶಿಯಸ್ ಆಗಿರೋರ್ಗೆ ಇನ್ನು 2 ಟೈಪ್ ಆಫ್ ಸಕ್ಕರೆ ಬಂದಿದೆ. ಒಂದು ಬ್ರೌನ್ ಶುಗರ್, ಇನ್ನೊಂದು ಕೇನ್ ಶುಗರ್ ಅಂತಾರೆ. ಕೇನ್ ಶುಗರ್ ಅಂದ್ರೆ ಕಬ್ಬಿಂದ ಮಾಡಿರುವ ಸಕ್ಕರೆ, ಅದ್ರಲ್ಲಿ ಕೊಬ್ಬಿರಲ್ಲ ಅಂತ ಗೊತ್ತಾಯ್ತಾ? ಒಂದು ಇಂಟ್ರೆಸ್ಟಿಂಗ್ ಟ್ರಿವಿಯಾ ಹೇಳ, ಪ್ಲೀಸ್ ಟೆಲ್. ನನ್ ಬರ್ತ್ ಸರ್ಟಿಫಿಕೇಟ್ ಉರ್ದುನಲ್ಲಿದೆ. ಹೌದು, ಇಷ್ಟು ದೊಡ್ಡದು ಹಳೇ ಆಗ್ಬಿಟ್ಟಿದೆ ಈಗ ಆಫ್ ಕೋರ್ಸ್. ಅಂಡ್ ಲೈಕ್ ಯು ಕ್ಯಾನ್ ರೀಡ್ ಇಟ್ ಫ್ರಮ್ ದ ಇದು ರೈಟ್ ಇಂದ ಲೆಫ್ಟ್ ಟು ಲೆಫ್ಟ್. ಅಂಡ್ ಅದ್ ನನ್ಗೆ ಯಾವಾಗ ಗೊತ್ತಾಯ್ತಂತ ಗೊತ್ತಾ, ದಟ್ ಇಟ್ಸ್ ಇನ್ ಉರ್ದು. ನಾವು ಪಾಸ್ಪೋರ್ಟ್ ಮಾಡಿಸಿದಾಗ ದೇವರ್ ಆಸ್ಕಿಂಗ್ ಫಾರ್ ಮೈ ಬರ್ತ್ ಸರ್ಟಿಫಿಕೇಟ್. ಓಕೆ, ಅಂಡ್ ಅದು ಉರ್ದುನಲ್ಲಿತ್ತು. ಸೊ ಅದನ್ನ ಟ್ರಾನ್ಸ್ಲೇಟ್ ಮಾಡಕ್ಕೆ ಎಷ್ಟು ಕಷ್ಟಪಟ್ವಿ ನಾವು. ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿಸಿ, ದೆನ್ ಯಾರಿಗೂ ಉರ್ದು ತುಂಬಾ ಜನಕ್ಕೆ ಓದಕ್ ಬರಲ್ಲ. ಸೊ ಕೋರ್ಟಿಗೆ ಹೋಗಿ ಎಲ್ಲ ಮಾಡಿಸಿ. ಈಗ ಶುಗರ್ ಹಾಕ್ಲಾ? ಓ, ಸಕ್ಕರೆ. ಇವಾಗ ಈ ನಮ್ಮ ಫಿರ್ನಿ ಒಂದು ಹದಕ್ಕೆ ಬಂದಾದ್ಮೇಲೆ, ಸ್ವಲ್ಪ ಥಿಕ್ ಆದ್ಮೇಲೆ ಆವಾಗ ನೀವು ಸಕ್ಕರೆ ಹಾಕ್ಬೇಕು. ಎಷ್ಟು ಬೇಕು ನಿಮಗೆ? ತುಂಬಾ ಸ್ವೀಟ್ ತಿನ್ನಲ್ಲ, ಸಿಹಿ ಕಡಿಮೆನೆ. ಆಕ್ಚುಲಿ ಇದು ಹಾಕ್ದಾಗ ಸ್ವೀಟ್ ಅನ್ನತ್ತೆ, ಸ್ವಲ್ಪ ತಣ್ಣಗಾದ್ಮೇಲೆ ಕಮ್ಮಿ ಅನ್ಸತ್ತೆ. ಸೊ ಮೀಡಿಯಂ ಹಾಕೋಬಹುದು. ಮುಕ್ಕಾಲ್ ಕಪ್ ಅಲ್ವಾ ಸಕ್ಕರೆ.
ಈಗ ನಾನ್ ಕೇಸರಿ ಹಾಕಿದ್ರೆ ಕಲರ್ ಬಿಟ್ಕೊಳತ್ತೆ ನೋಡಿ. ಐನೋ ಅದನ್ನ ನೋಡಕ್ಕೆ ಒಂಥರ ಖುಷಿ. ಇದಲ್ದೆ ಕೇಸರಿ ಅಲ್ದೇನು ಕೇಸರಿ ಹಾಕದೆ ಇದ್ರೆ ನೀವು ರೋಸ್ ಎಸೆನ್ಸ್ ಅಂತ ಸಿಗತ್ತೆ, ಓಕೆ ಅದ್ ಹಾಕ್ಬೋದು. ಹೌದು. ಆಮೇಲೆ ಸರ್ವ್ ಮಾಡೋ ಮೊದಲು ರೋಸ್ ಪೆಟಲ್ಸ್ ಅದು ಹಾಕಿ ಸರ್ವ್ ಮಾಡ್ಬೋದು. ನೋಡಿ ಈಗ ಕನ್ಸಿಸ್ಟೆನ್ಸಿ ಚೇಂಜ್ ಆಯ್ತು, ಗಟ್ಟಿ ಆಗ್ತಾ ಇದೆ. ಆಗಿದೆ, ಅದು ಆಲ್ಮೋಸ್ಟ್ ಆಗೋಗಿದೆ ಆಕ್ಚುಲಿ. ರೆಡಿ. ನೀವೇ ನಿಮ್ ಕೈಯಿಂದಾನೇ ಹಾಕಿ ಶ್ರುತಿ. ಹಾಕ್ಲಾ? ಸೊ ನನ್ನ ಕೈ ರುಚಿ ಫೈನಲಿ ಏಲಕ್ಕಿ ಪುಡಿ ಹಾಕಾಯ್ತು. ಕೈಯೆಲ್ಲ ಘಮ್ ಅಂತ ಇದೆ. ಆಫ್ ಮಾಡೋಣ ಸ್ಟವ್ನ. ಯಾ ಪರ್ಫೆಕ್ಟ್. ಡೆಕೋರೇಟ್ ಮಾಡ್ತೀಯಮ್ಮ? ಫ್ಲವರ್, ಆಮೇಲೆ edges ಅಲ್ಲಿ ಡಿಸೈನ್ ನೋಡಿ. ಸೀರೆ ಮೇಲೆ ಮಾತ್ರ ಫ್ಲವರ್ ಅಲ್ಲ, ಫಿರ್ನಿ ಮೇಲೂ ಫ್ಲವರ್ ಇರ್ಲಿ ಅಂತ ಎಷ್ಟು ಕೇರ್ಫುಲ್ ಆಗಿ ಕಡ್ತಾ ಇದೆ ನನ್ನ ಕೈ. ಹೆಂಗೆ ಚೆನ್ನಾಗಿದೆ, ಟಚ್ ಸಕ್ಕತ್ತಾಗಿದೆ ಡ್ಯೂಡ್, ವೆರಿ ನೈಸ್. ಸೊ ಈ ಅದ್ಭುತವಾದ ಫಿರ್ನಿನ ನಾವಿವಾಗ ಕರ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿಗೆ ಇದೆ? ಡೈನಿಂಗ್ ಟೇಬಲ್ ಹತ್ರ. ಫಾಲೋವರ್ಸ್, ನಿಮಗ್ ಕೊಡದೆ ತಿಂತೀವಾ? ಬನ್ನಿ ಬನ್ನಿ. ಈ ತರ ಸೀರೆ ಉಟ್ಕೊಂಡ್ರೆ ಸೌತ್ ಇಂಡಿಯನ್ ಸ್ಟೈಲ್ ಆಗತ್ತೆ, ಬಟ್ ಈ ತರ ಉಟ್ಕೊಂಡ್ರೆ ನಾರ್ತ್ ಇಂಡಿಯನ್ ಆಗತ್ತೆ. ಅದೇ ತರ ನಾರ್ತ್ ಇಂಡಿಯನ್ ಸ್ಟೈಲಿನ ಪಾಯಸ ಫಿರ್ನಿ ಹೇಗ್ ಮಾಡೋದು ಅಂತ ಇಲ್ಲಿ ತಿಳ್ಕೊಳ್ಳೋಣ. ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಪಿರಣಿ ಬೇಕಾಗುವ ಸಾಮಗ್ರಿಗಳು: ಬಾದಾಮಿ ಚೂರುಗಳು 15, ನೆನೆಸಿದ ಬಾಸ್ಮತಿ ಅಕ್ಕಿ 1 ಬಟ್ಟಲು, ಹಾಲು 1 ಲೀಟರ್, ಸಕ್ಕರೆ 3/4 ಬಟ್ಟಲು, ಕೇಸರಿ. ಮಾಡುವ ವಿಧಾನ: ಪಾತ್ರೆಗೆ ಹಾಲು ಹಾಕಿ ಕಾಯಲು ಬಿಡಿ. ಮಿಕ್ಸಿ ಜಾರ್ಗೆ ನೆನೆಸಿ ಸಿಪ್ಪೆ ತೆಗೆದ ಬಾದಾಮಿ ಹಾಕಿ ನೆನೆಸಿದ ಬಾಸುಮತಿ ಅಕ್ಕಿ ತರಿತರಿಯಾಗಿ ರುಬ್ಬಿಕೊಂಡು ಬಳಿಕ ಕಾಯುತ್ತಿರುವ ಹಾಲಿಗೆ ಈ ಮಿಶ್ರಣವನ್ನು ಹಾಕಿ ಕೈಯಾಡಿಸುತ್ತೀರಿ. ಅದು ಗಟ್ಟಿ ಹದ ಬಂದ ನಂತರ ಸಕ್ಕರೆ, ಕೇಸರಿ ಕಲಸಿ ಬಾದಾಮಿ ಚೂರುಗಳಿಂದ ಅಲಂಕರಿಸಿದರೆ ಪಿರಣಿ ಸವಿಯಲು ಸಿದ್ಧ. ವಾವ್, ಫಿರ್ನಿನ ಫ್ರಿಜ್ ಅಲ್ಲಿ ಇಟ್ರೆ ಇನ್ನೂ ಚೆನ್ನಾಗಿ ಒಂಥರ ಪ್ರಾಪರ್ ಆಗಿ ಗಟ್ಟಿ ಆಗತ್ತೆ. ಐಸ್ ಕ್ರೀಮ್ ತರ ಆಗತ್ತೆ ಕನ್ಸಿಸ್ಟೆನ್ಸಿ. ದಿಸ್ ಇಸ್ ಮೈಂಡ್ ಬ್ಲೋಯಿಂಗ್. ಫಸ್ಟ್ ಟೈಮ್ ನಾನು ಮಾಡಿದಾಗ ವೆಜ್ ಬಿರಿಯಾನಿ ಮತ್ತೆ ಅದ್ರ ಜೊತೆ ಸಲಾನ್ ಅಂತ, ಸಲಾನ್, ಒಂದು ಕರಿ ಮಿರ್ಚಿಕಾ ಸಲಾನ್, ಮಿರ್ಚಿಕಾ ಸಾಲನ್, ಅಂಡ್ ರಾಯ್ತಾ. ಸೊ ಇದೆಲ್ಲ ಟ್ರೈ ಮಾಡಿದೆ, ತುಂಬಾ ಹೆಲ್ಪ್. ಅಮ್ಮ ಇದೆಲ್ಲಿ ಅದೆಲ್ಲಿ, ಅಮ್ಮ ಇದನ್ನ ಹೀಗೆ ಸರಿಗೆ ಮಾಡ್ತಿದ್ದೀನ, ಅಯ್ಯೋ ಬಿಡು ನಾನೇ ಮಾಡ್ತೀನಿ, ಬಟ್ ಐ ಮ್ಯಾನೇಜ್ಡ್ ಅಂಡ್ ಇಟ್ ವಾಸ್ ಕ್ವೈಟ್ ಟೇಸ್ಟಿ ಅಲ್ವಾ? ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಆಫ್ಟರ್ ಮಾತ್ ಅಂತಾರಲ್ಲ, ಅದಾದ್ಮೇಲೆ ಕಿಚನ್ ಕ್ಲೀನ್ ಮಾಡ್ಬೇಕಾದ್ರೆ ಅವಾಗ ನಾನು ಎಸ್ಕೇಪ್ ಒಂದು ಸೀನ್. ಸೊ ಎಸ್ಕೇಪ್ ಅನ್ನೋ ವರ್ಡ್ ನಮ್ಗೆ ತುಂಬಾ ಇಷ್ಟ, ಯಾಕಂದ್ರೆ ಡೈನಿಂಗ್ ಟೇಬಲ್ ನ ಎಸ್ಕೇಪ್ ಆಗಿ ಸ್ಪೂನ್ ವಾಶ್ ಮಾಡೋಣ ಬನ್ನಿ. ಲೆಟ್ಸ್ ವಾಶ್ ಇಟ್. ಈ ಆರ್ಮಿ ಅವರು ಇಂಡಿಯಾದ ಪ್ರತಿಯೊಂದು ಭಾಗಕ್ಕೂ ಹೋಗಿ ಬರ್ತಾರೆ. ಅವ್ರು ಹೇಳುವ ಒಂದೇ ಡೈಲಾಗ್ ಏನ್ ಗೊತ್ತಾ? ಫಿರ್ನಿ ದಿಲ್ ಹೇ ಹಿಂದೂಸ್ತಾನಿ ಅಂತ. ಬಿಕಾಸ್ ವೆರಿ ನೈಸ್ ಶ್ರುತಿ, ವೆರಿ ವೆರಿ ಪಾಯಿಂಟ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ ಫಿರ್ನಿಗಿಂತ ಚೆನ್ನಾಗಿರ್ಲಿಲ್ಲ ಬಿಡಿ, ಅದ್ಭುತವಾಗಿ ಮಾಡಿದ್ರಿ ನೀವು. ಬಟ್ ಇಲ್ಲಿ ಬಂದು ನಿಮ್ಗೆ ಹೇಗ್ ಅನ್ಸ್ತಾ ಇದೀರಮ್ಮ ಅವ್ರೆ? ಐ ಮೀನ್ ಚೆನ್ನಾಗಿತ್ತು. ನೀವು ಬಿಹೈಂಡ್ ದ ಸೀನ್ಸ್ ಆರ್ಮಿ ಅವ್ರಿಗೆಲ್ಲ ಅಡ್ಗೆ ಮಾಡಿದೀರಾ, ಇಲ್ಲಿ ಇನ್ ಫ್ರಂಟ್ ಆಫ್ ದ ಕ್ಯಾಮೆರಾ ಹೇಗೆ ಅನ್ಸ್ತದೆ? ಚೆನ್ನಾಗಿತ್ತು. ಐ ರಿಯಲಿ ಲೈಕ್ ಇಟ್, ಎಂಜಾಯ್ ಮಾಡಿದೆ. ಸೊ ಶ್ರದ್ಧಾ, ಯು ಮಸ್ಟ್ ಆಲ್ಸೋ ಬಿ ಫೀಲಿಂಗ್ ಸೋ ಹ್ಯಾಪಿ ಅಲ್ಲ, ಅಮ್ಮ ಇಸ್ ಅಂತ. ಅಂದ್ರೆ ಒಂಥರ ಟಿವಿ ಡೆಬ್ಯೂ ನನ್ ಜೊತೆ ಆಗ್ಬೇಕು ಆ ತರ. ಫಿಲ್ಮ್ ಅಲ್ಲೆಲ್ಲ ತೋರಿಸ್ತಾರೆ ಗೊತ್ತಾ, ಹೀರೋಯಿನ್ ಅಮ್ಮ ಇದನ್ನ ಹಾಕ್ಬಿಡಿ ನನ್ ಮಗಳಿಗೆ ಅಂತ ಡೈಲಾಗ್ ಬಿಡಕ್ಕೆ. ಬೇಬಿಗೆ ಕಮ್ ಬೇಬಿ, ಲೆಟ್ಸ್ ಸೇ ಬೈ ಬೈ. ಓಕೆ ಮಮ್ಮಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರುತಿ, ಥ್ಯಾಂಕ್ ಯು. Such a pleasure to be meeting you. Thank you. Same here. Thank you. Bunny. ಬಾಯ್ ಮಮ್ಮಿ. Day 1 is done. ಎಸ್, ಇನ್ನು Day 2 ಇದೆ, ಇನ್ನು Day 3 ಇದೆ. ಅಂಡ್ ಇವತ್ತು ಲೈಕ್ ಐ ಟೋಲ್ಡ್ ಯು, ಶ್ರದ್ಧಾ ನಟಿ. ಆದ್ರೆ ನಟಿ ಆಗೋಕ್ಕಿಂತ ಮುಂಚೆ ಯಾವ ವೃತ್ತಿ ಮಾಡ್ತಿದ್ಲು ಗೊತ್ತಾ? ಗೊತ್ತಾದ್ರೆ ಇವ್ರ ನಂಬರ್ ಮಾತ್ರ ನೀವು ದಯವಿಟ್ಟು ಕೇಳಲ್ಲ ಲೈಫಲ್ಲಿ. ಮೇಡಮ್ ನಿಮ್ ನಂಬರ್ ಮಾತ್ರ ಬೇಡ ಮೇಡಮ್ ಅಂತೀರಾ. ಯಾಕೆ ಅಂತ ಯಾವ ಕೆಲಸ ಮಾಡ್ತಿದ್ರು ಶ್ರದ್ಧಾ? ವಿ ವಿಲ್ ಗೆಟ್ ಟು ನೋ ಟುಮಾರೋ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, co-powered by Women Daawat the finest. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ, ನಾನು ನಿಮ್ಮ ಶ್ರದ್ಧಾ ಶ್ರೀನಾಥ್. ನಾವಿಬ್ರು ಇವಾಗ ನಿಮ್ಗೆ ಹೇಳ್ತಾ ಇದೀವಿ ಕಂದ ಟಾಟಾ ಬಾಯ್ ಬಾಯ್, ಸಿ ಯು.